ಧರ್ಮಸ್ಥಳ ಸುತ್ತ ಮೃತದೇಹಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎರಡನೇ ಬಾರಿಗೆ ನಿಗೂಢ ದೂರುದಾರನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನೋಡಿ, ಧರ್ಮಸ್ಥಳ ಸುತ್ತ ಮೃತದೇಹಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿಗೆ ನಿಗೂಢ ದೂರುದಾರನ ವಿಚಾರಣೆ ನಡೀತಾ ಇದೆ. ಅಧಿಕಾರಿ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ತನಿಖೆ ಇದು. ಶವಗಳನ್ನ ಹೂತಿಟ್ಟ ಬಗ್ಗೆ ಎಸ್ಐಟಿ ಇದೀಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು, ಅದು ಕೂಡ ಎರಡನೇ ಬಾರಿಗೆ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ತಂಡ ಪ್ರಶ್ನೆಗಳನ್ನ ಇಟ್ಟಿದೆ ದೂರುದಾರನ ಮುಂದೆ. ಇನ್ನು ತನ್ನ ವಕೀಲರೊಂದಿಗೆ ಆಗಮಿಸಿದ್ದಾನೆ ದೂರುದಾರ. ಧರ್ಮಸ್ಥಳದ ಸುತ್ತ ಮೃತದೇಹಗಳನ್ನು ಹೂತಿಟ್ಟಂತಹ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರನ ವಿಚಾರಣೆ, ಅದು ಕೂಡ ಎರಡನೇ ಬಾರಿಗೆ. ನಿನ್ನೆ ಕೂಡ ಈತನನ್ನ ವಿಚಾರಣೆ ನಡೆಸಲಾಯಿತು. ಈತನ ಮುಂದೆ ಎಸ್ಐಟಿ ತಂಡ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಟಿತ್ತು. ಯಾವಾಗ ಹೂತಿಟ್ಟಿದ್ದು, ಎಲ್ಲಿ ಹೂತಾಕ್ತೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು. ಇವತ್ತು ಎರಡನೇ ಬಾರಿಗೆ ಎಸ್ಐಟಿ ತಂಡ ತನಿಖೆಯನ್ನ ನಡೆಸ್ತಾ ಇದೆ. ನೋಡಿ, ತನಿಖಾ ತಂಡದಿಂದ ದೂರುದಾರನ ವಿಚಾರಣೆ ನಡೀತಾ ಇರುವಂತದ್ದು. ಧರ್ಮಸ್ಥಳದ ಸುತ್ತ ನೂರಾರು ಮೃತದೇಹಗಳನ್ನ ಹೂತು ಹಾಕುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ತನಿಖೆಗಾಗಿ ರಾಜ್ಯ ಸರ್ಕಾರ ರಚಿಸಿದಂತಹ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ತಂಡದಿಂದ ನಡೀತಿರುವಂತಹ ತನಿಖೆ ಇದು. ಎರಡನೇ ದಿನವೂ ಕೂಡ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಎಸ್ಐಟಿ ತಂಡದ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ನಡೀತಿರುವಂತಹ ತನಿಖೆ. ಎಸ್ಐಟಿ ತಂಡದಿಂದ ದೂರುದಾರನ ವಿಚಾರಣೆ ನಡೀತಾ ಇದೆ. ಇನ್ನು ತನ್ನ ವಕೀಲರೊಂದಿಗೆ ಮಂಗಳೂರಿನ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ದೂರುದಾರ. ನಿನ್ನೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರನನ್ನ ವಿಚಾರಣೆ ನಡೆಸಲಾಯಿತು. ಎಲ್ಲಿ ಶವವನ್ನ ಹೂತಿಟ್ಟೆ, ಯಾವಾಗ ಹೂತಿಟ್ಟೆ, ಯಾರಾದರೂ ನಿನಗೆ ಬೆದರಿಕೆ ಹಾಕಿದ್ರಾ, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ಆತನ ಮುಂದೆ ಇಟ್ಟು ತನಿಖಾ ತಂಡ ಅಂದರೆ ಎಸ್ಐಟಿ ತನಿಖಾ ತಂಡ ವಿಚಾರಣೆಯನ್ನ ಪಡಿಸಿದ್ರು. ಒಂದಿಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು. ಎಷ್ಟು ಜನನ ನೀನು ಹೂತಾಕ್ತೆ, ಎಲ್ಲಿ ಹೂತಾಕ್ತೆ, ನಿನಗೆ ಯಾರಾದರೂ ಹೆದರಿಸಿದ್ರ, ಯಾವಾಗ ಹೂತಾಕ್ತೆ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಅವ್ನು ಮುಂದಿಟ್ಟಿದ್ರು. ಇವತ್ತು ಕೂಡ ದೂರುದಾರನ ವಿಚಾರಣೆ ನಡೀತಾ ಇದೆ. ಎರಡನೇ ಬಾರಿಗೆ ನಡೀತಿರುವಂತಹ ವಿಚಾರಣೆ ಇದು. ಅಧಿಕಾರಿ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ನಡೀತಿರುವಂತಹ ತನಿಖೆ ಶವಗಳನ್ನ ಹೂತಿಟ್ಟ ಬಗ್ಗೆನೇ ಇವತ್ತು ಕೂಡ ಎಸ್ಐಟಿ ತಂಡ ವಿಚಾರಣೆಯನ್ನ ನಡೆಸ್ತಾ ಇದೆ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ನಡೀತಿರುವಂತಹ ತನಿಖೆ ಅದು. ಇನ್ನು ಆತ ಕೂಡ ತನ್ನ ವಕೀಲರೊಂದಿಗೆ ಆಗಮಿಸಿದ್ದಾನೆ.